ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ್ ಗೌಡರ 43ನೇ ಹುಟ್ಟುಹಬ್ಬ ಆಚರಣೆ. ಶಿಡ್ಲಘಟ್ಟ ಭಾರತೀಯ ಜನತಾ ಪಕ್ಷ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದ್ ಗೌಡ ಅವರ 43ನೇ ವರ್ಷದ ಹುಟ್ಟುಹಬ್ಬವನ್ನು ಈ ಬಾರಿ ಆಡಂಬರರಹಿತವಾಗಿ, ಸೇವಾ ಮನೋಭಾವದೊಂದಿಗೆ ಆಚರಿಸಲಾಯಿತು. ನಗರದ ಕೋಟೆ ವೃತ್ತದಲ್ಲಿರುವ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆಯ ನಂತರ ಕಾರ್ಯಕರ್ತರು, ಅಭಿಮಾನಿಗಳು ಮತ್ತು ಹಿತೈಷಿಗಳಿಂದ ಶುಭಾಶಯಗಳನ್ನು ಸ್ವೀಕರಿಸಿದರು. ದೇವರ ದರ್ಶನದ ಬಳಿಕ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ರೋಗಿಗಳೊಂದಿಗೆ ಆತ್ಮೀಯವಾಗಿ ಮಾತುಕತೆ ನಡೆಸಿ ಅವರ ಆರೋಗ್ಯ ವಿಚಾರಿಸಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದರು. ನಂತರ ಮಾತನಾಡಿದ ಅವರು, ದೊಡ್ಡ ಸಮಾರಂಭಗಳನ್ನು ಏರ್ಪಡಿಸದೆ ಸರಳವಾಗಿ ಹುಟ್ಟುಹಬ್ಬ ಆಚರಿಸಲು ನಿರ್ಧರಿಸಿದ್ದಾಗಿ ಹೇಳಿದ ಅವರು, ವಿಶೇಷವಾಗಿ ರೈತರು ತಮ್ಮ ಕೃಷಿ ಚಟುವಟಿಕೆಗಳನ್ನು ಬಿಟ್ಟು ಕಾರ್ಯಕ್ರಮಗಳಿಗೆ ಆಗಮಿಸಬಾರದು ಎಂಬ ಉದ್ದೇಶದಿಂದ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಸೀಮಿತಗೊಳಿಸಿದ್ದಾಗಿ ಸ್ಪಷ್ಟಪಡಿಸಿದರು. ಕಳೆದ ವರ್ಷ ಹೋಬಳಿ ಮಟ್ಟದಲ್ಲಿ ವಿಜೃಂಭಣೆಯಿಂದ ಆಚರಣೆ ನಡೆದಿದ್ದನ್ನು ಸ್ಮರಿಸಿ, ಈ ಬಾರಿ ದೇವಸ್ಥಾನಗಳಲ್ಲಿ ಪೂಜೆ ಹಾಗೂ ಸೇವಾ ಚಟುವಟಿಕೆಗಳ ಮೂಲಕ ಆಚರಿಸೋಣ ಎಂದು ಮನವಿ ಮಾಡಿಕೊಂಡಿದ್ದಾಗಿ ತಿಳಿಸಿದರು. ಪ್ರತಿವರ್ಷವೂ ಸೇವಾ ಕಾರ್ಯಗಳೊಂದಿಗೆ ಹುಟ್ಟುಹಬ್ಬ ಆಚರಿಸುವುದು ತಮ್ಮ ಸಂಪ್ರದಾಯವಾಗಿದ್ದು, ಈ ವರ್ಷವೂ ಅದೇ ಪರಂಪರೆ ಮುಂದುವರಿದಿದೆ. ಸರಳತೆ, ಸೇವೆ ಮತ್ತು ಹಿರಿಯರ ಆಶೀರ್ವಾದಗಳೊಂದಿಗೆ ಹುಟ್ಟುಹಬ್ಬ ಆಚರಿಸುವುದೇ ನನಗೆ ಮುಖ್ಯ ಎಂದು ಅಭಿಪ್ರಾಯಪಟ್ಟರು. ಬಳಿಕ ನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಮಾಜಿ ಶಾಸಕ ರಾಜಣ್ಣ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಹಾರ ಪುಷ್ಪಗುಚ್ಛಗಳನ್ನು ನೀಡಿ ಶುಭಾಶಯ ಕೋರಿದರು. ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜಣ್ಣ, ಬಿಜೆಪಿ ಮುಖಂಡರಾದ ನರೇಶ್, ಸುರೇಂದ್ರಗೌಡ, ನಾರಾಯಣಸ್ವಾಮಿ, ಮಂಜುಳಾ, ತ್ರಿವೇಣಿ, ಮಧು, ಕೃಷ್ಣಪ್ಪ, ರಾಮಚಂದ್ರಾಭಿ, ಮೌನೇಶ್, ಸುಬ್ರಹ್ಮಣ್ಯ, ಅಶ್ವತ್ಥಪ್ಪ, ಶ್ರೀರಾಮ, ನಾಗೇಶ್ ಸೇರಿದಂತೆ ಅನೇಕರು ಹಾಜರಿದ್ದರು. ಸಮಯ ಸುದ್ದಿ ಲೋಕೇಶ್, ಶಿಡ್ಲಘಟ್ಟ. ಮಂಡಲ ಅಧ್ಯಕ್ಷರು ನಮ್ಮೆಲ್ಲರ ಆತ್ಮೀಯರು ಆದಂಥ ಆನಂದ್ ಗೌಡರ ಹುಟ್ಟುಹಬ್ಬವನ್ನ ನಮ್ಮ ಸೋಮೇಶ್ವರ ದೇವಸ್ಥಾನ ಸನ್ನಿಧಿಯಲ್ಲಿ ಪೂಜೆ ಮಾಡುವ ಮುಖೇನ ಸರಳವಾಗಿ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳಿದ್ದಾರೆ. ಭಗವಂತ ಅವರಿಗೆ ಆರೋಗ್ಯ, ಶಕ್ತಿ ಮತ್ತು ಶಾಂತಿ, ನೆಮ್ಮದಿಯನ್ನು ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಅವರಿಂದ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಪಕ್ಷದ ಸರ್ವಾಂಗೀಣ ಬೆಳವಣಿಗೆ ಭಗವಂತನ ಎಲ್ಲ ರೀತಿಯಲ್ಲೂ ಶಕ್ತಿ ಕೊಡ್ಲಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ವತಿಯಿಂದ ನಮ್ಮ ಗ್ರಾಮಾಂತರ ಮಂಡಲ ಅಧ್ಯಕ್ಷರು, ಆತ್ಮೀಯರು, ಮಾರ್ಗದರ್ಶಿ, ಹಿತೈಷಿಗಳಾದಂತಹ ಆನಂದಣ್ಣವರ ಒಂದು ಹುಟ್ಟುಹಬ್ಬವನ್ನ ಸರಳ ರೀತಿಯಲ್ಲಿ ದೇವಾಲಯ ಪೂಜೆ, ಆಮೇಲೆ ಏನು ಹಾಸ್ಪಿಟಲ್ ಹಣ್ಣು ಹಂಪಲು, ವಿವಿಧ ರೀತಿಯಾದ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ನಮ್ಮ ಹಿತೈಷಿಗಳು, ಹಿರಿಯರ ಸಮ್ಮುಖದಲ್ಲಿ ಅವರ ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ಈ ಸೋಮೇಶ್ವರ ದೇವಸ್ಥಾನದಲ್ಲಿ ನನ್ನ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿ ಇವತ್ತಿನ ದಿವಸ ಈ ಒಂದು ಆಚರಣೆಯನ್ನ ಹಿರಿಯರ ಸಮ್ಮುಖದಲ್ಲಿ ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರ ಸಮ್ಮುಖದಲ್ಲಿ, ನಮ್ಮ ಹಿತೈಷಿಗಳ ಸಮ್ಮುಖದಲ್ಲಿ ಇವತ್ತಿನ ದಿವಸ ಸರಳವಾಗಿ ಆಚರಣೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಈಗ ಬೆಳಗ್ಗೆ ನಾವು ನಾಯಕನಹಳ್ಳಿಯ ಆಂಜನೇಯ ಸ್ವಾಮಿಯ ಒಂದು ಆಶೀರ್ವಾದವನ್ನ ತಗೊಂಡು, ಅದೇ ರೀತಿ ಇವತ್ತಿನ ದಿವಸ ಸೋಮೇಶ್ವರನ ದೇವಸ್ಥಾನದಲ್ಲಿ ಆ ಸೋಮೇಶ್ವರನ ಆಶೀರ್ವಾದವನ್ನು ತಗೊಂಡು ಮುಂದೆ ನಾವು ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಹಣ್ಣು ಹಂಪಲುಗಳನ್ನ ಕೊಡೋದ್ರ ಮುಖಾಂತರ ಪ್ರತಿ ವರ್ಷನೂ ನಾನು ಅಂಧ ಮಕ್ಕಳೊಂದಿಗೆ ನನ್ನ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಣೆ ಮಾಡ್ಕೊಳ್ತಾ ಬಂದಿದ್ದೀನಿ. ಈ ವರ್ಷನೂ ಸಹ ಅಂಧ ಮಕ್ಕಳ ಜೊತೆ ಆಚರಣೆ ಮಾಡಿ, ಹಾಗೆ ನಮಗೆ ಚಿಲಕನೇರಪುರ ಹೋಬಳಿಯಲ್ಲಿಯೂ ಸಹ ಅಲ್ಲೂ ಬಂದು ನಾವು ದೇವಸ್ಥಾನದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿದರೆ ಕೆಲಸ ಆಗ್ತಿದೆ. ಕಳೆದ ವರ್ಷ ಪ್ರತಿ ಹೋಬಳಿಯಲ್ಲೂ ಸಹ ನನ್ನ ಹುಟ್ಟುಹಬ್ಬವನ್ನ ಹಿತೈಷಿಗಳು, ಹಿರಿಯರು ಸಹ ಎಲ್ಲರೂ ಸೇರಿ ಪ್ರತಿ ಹೋಬಳಿಯಲ್ಲೂ ಸಹ ಆಚರಣೆ ಮಾಡಿದ್ರು. ಅವರಲ್ಲಿ ಈ ಬಾರಿ ನಾನೊಂದು ವಿನಂತಿಯನ್ನ ಮಾಡಿಕೊಂಡೆ, ದಯಮಾಡಿ ಎಲ್ಲ ನಮ್ಮ ರೈತ ಬಾಂಧವರು ಇರೋದ್ರಿಂದ ನನ್ನ ಹುಟ್ಟುಹಬ್ಬ ಹಬ್ಬಕ್ಕೋಸ್ಕರ ಎಲ್ಲರೂ ಸಹ ಕೆಲಸಗಳನ್ನ ಬದಿಗೊತ್ತಿ ಬರ್ತಕ್ಕಂಥದ್ದು ಬೇಡ, ಸಿಂಪಲ್ ಆಗಿ ಸರಳವಾಗಿ ದೇವಸ್ಥಾನದಲ್ಲಿ ಆಚರಣೆ ಮಾಡ್ಕೊಳ್ಳೋಣ, ಎಲ್ಲರೂ ಸಹ ಕೇಕ್ ಕಟ್ ಮಾಡೋದು ಬೇಡ ಅನ್ನೋದನ್ನ ವಿನಂತಿ ಮಾಡಿಕೊಂಡೆ. ಎಲ್ಲರೂ ಸಹ ಸಹಮತವನ್ನ ವ್ಯಕ್ತಪಡಿಸಿದ್ರು. ಅದೇ ರೀತಿಯಾಗಿ ಇವತ್ತಿನ ದಿವಸ ಸರಳವಾಗಿ ಕೇಕ್ ಕಟ್ ಮಾಡೋದನ್ನ ಅವಾಯ್ಡ್ ಮಾಡಿ, ಯಾಕಂತ ಹೇಳಿದ್ರೆ ಆ ಕೇಕ್ ತಿಂದು ಲಾಸ್ಟ್ ವರ್ಷದಲ್ಲಿ ಹುಟ್ಟು ಹಬ್ಬದ ದಿವಸ
ಒಂದು ವಾರ ನಾವು ಸಹ ಪೇಷಂಟ್ ಆಗ್ಬಿಟ್ಟು ಸುಮಾರು 3-4 ಕೆಜಿ ಯಾರು ಕೊಟ್ಟರು ಬೇಡ ಅನ್ನೋಕೆ ಆಗೋದಿಲ್ಲ. ಹಾಗಾಗಿ ಈ ವರ್ಷ ಅದನ್ನ ಒಂದ್ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ. ಎಲ್ಲರಲ್ಲೂ ಕ್ಷಮೆ ಇರ್ಲಿ ಅಂತ ಹೇಳ್ತೀನಿ. ದಯಮಾಡಿ ಅದನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳೋದು ಬೇಡ. ಎಲ್ಲರೂ ಸಹ ರೈತ ಬಾಂಧವರು ಇರೋದ್ರಿಂದ ಅವ್ರದೇ ಆದ ಕೆಲಸಗಳಿರ್ತದೆ. ಕರೆದಾಗ ಪಾಪ ಆನಂದ ಗೌಡರು ಹುಟ್ಟದಪ್ಪ ಅಂತೇಳಿ ಬಂದ್ಬಿಡ್ತಾರೆ. ಹಾಗಾಗಿ ಅವ್ರ ಕೆಲಸಗಳನ್ನ ಹಾಳು ಮಾಡೋದು ಬೇಡ ಅಂತೇಳಿ ಈ ಬಾರಿ ಸರಳವಾಗಿ ಮಾಡ್ಕೊಳ್ಳೋಣ ಅಂತೇಳಿ ನಿಶ್ಚಯ ಮಾಡಿದ್ರಿ. ನನ್ನ ಈ ಒಂದು ಹುಟ್ಟುಹಬ್ಬಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಶೀರ್ವಾದದೊಂದಿಗೆ ಅರ್ಥೈಸಿರ್ತಕ್ಕಂಥ ಎಲ್ಲ ನನ್ನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಉದ್ದಕ್ಕೂ ಹಿರಿಯರಿಗೂ ನನ್ನ ಹಿತೈಷಿಗಳಿಗೂ ಹಾಗೂ ವಿಶೇಷವಾಗಿ ನನ್ನ ಕಾರ್ಯಕರ್ತರಿಗೂ ಅನಂತ ಧನ್ಯವಾದಗಳನ್ನ ತಿಳಿಸ್ತೀನಿ.